ಶ್ರೀಮಾತೆ ಶಾರದಾದೇವಿಯವರ ಜನನದ ಕತೆ ಕುತೂಹಲಕಾರಿ. ಕುಮಾರಿ ಪುಷ್ಪಲತಾ. ಶ್ರೀಮಾತೆ ಶಾರದಾದೇವಿಯವರ ಜನನದ ಕತೆ ಬಹಳ ಕುತೂಹಲಕಾರಿಯಾಗಿದ್ದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕಿ ಕುಮಾರಿ ಪುಷ್ಪಲತಾ ಅವರು ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂತಹ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಶಾರದಾ ಮಾತೆಯವರ ಜನನದ ಕಥೆಯನ್ನ ಹೇಳಿದರು. ಈ ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ ದೇವೇಂದ್ರರಿಗೆ ಒಂದು ಪ್ರಾಣಾಮ ಮಂತ್ರ ಮತ್ತು ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರದ ಪಠಣ ನಡೆಸಿದರೆ ಭಜನೆಯನ್ನ ಎತಿಸಂ ಸಿದ್ದಾಪುರ ಅವರು ನಡೆಸಿಕೊಟ್ರು. ಶ್ರೀಮತಿ ಜಿ ಯಶೋಧ ಪ್ರಕಾಶ್ ರವರು ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗದ ಶ್ಲೋಕಗಳನ್ನ ಕಲಿಸಿಕೊಟ್ರು. ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂತಹ ಮಾತಾಜಿ ತ್ಯಾಗಮಯಿ, ಸಂಗೀತಾ ಸುಧಾಮಣಿ, ಡಾಕ್ಟರ್ ಭೂಮಿಕಾ ಯಶಸ್ವಿ, ಯುಕ್ತ ಶ್ರೀನಿಹಾಂತ್ ಮತ್ತು ವೈಷ್ಣವಿ ಕೋಮಲ್, ಸಿರಿ ವೈಶಿಷ್ಠ ಮತ್ತು ವಿಷ್ಣು ವಿವಿಕ್ತ, ಪ್ರಾಣಮ್ಯ ಮತ್ತು ನಮ್ರತಾ, ಜಶ್ವಿತಾ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವರದಿ ಎತಿಸಂ ಸಿದ್ದಾಪುರ, ಚಳ್ಳಕೆರೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಓಂ ನಮೋ ಬಡಿಸೋದು ಅವ್ರ ಕೆಲಸ ಆಗಿರುತ್ತೆ. ಅದರಲ್ಲಿ ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಆ ಕೆಲಸ ಮಾಡೋದಂದ್ರೆ. ಕಷ್ಟದಲ್ಲಿರುವವರನ್ನು ಗಂಡರತ್ತು ತನ್ನ ಶಕ್ತಿ ಮೀರಿ ಅವರಿಗೆ ನೆರವಾಗುತ್ತಿದ್ದಳು. ಈ ಗಂಡ ಹೆಂಡತಿಯರು ಮಕ್ಕಳಿಗಾಗಿ ಆಶಿಸಿದ್ದರು. ಆದರೆ ಆ ಆಸೆ ಕೈಗೂಡುವುದಕ್ಕೆ ಅವರ ಬಹುಕಾಲ ಕಾಯಬೇಕಾಗಿ ಬರುವುದಿಲ್ಲ. ಇವರಿಗೆ ಮಕ್ಕಳಿರಲಿಲ್ಲ, ಸರಿನಾ? ಅಂದರೆ ಮಕ್ಕಳಿರಲಿಲ್ಲ. ಸ್ವಲ್ಪ ದಿನ ಆದಮೇಲೆ, ಅಂದರೆ ಅವ್ರಿಗೆ ಆಸೆ ಇರುತ್ತೆ ಮಕ್ಕಳಾಗಬೇಕು ಅಂತ. ಸೊ ಅದಕ್ಕಾಗಿ ಅವರೇನು ಜಾಸ್ತಿ ಕಾಲ ಏನು ವೆಯ್ಟ್ ಮಾಡೋ ಇದು ಬರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಅವ್ರಿಗಾಗತ್ತೆ. ಚಂದ್ರ ಮತ್ತು ಶ್ಯಾಮಸುಂದರಿಗಾದ ದರ್ಶನಗಳು. ಅಂದರೆ ಶ್ರೀಮಾತೆ ಹುಟ್ಟೋದಕ್ಕಿಂತ ಮುಂಚೆ ರಾಮಚಂದ್ರ ಅವ್ರಿಗೂ ಶ್ಯಾಮಸುಂದರಿ ದೇವಿಯವ್ರಿಗೂ ಕನಸಿನಲ್ಲಿ ಬಂದ್ಬಿಟ್ಟು ಹೇಳಿರ್ತಾರೆ, ನಾನು ನಿನ್ನ ಮಗಳಾಗಿ ಹುಟ್ಟುತ್ತೀನಿ ಅಂತ ಹೇಳಿರ್ತಾರೆ ಬಂದು. ಅದೇನು ಅಂತ ಕ್ಲಿಯರಾಗಿ ನೋಡೋಣ. ಬಿಡಿಯಲ್ಲಿದ್ದರೂ ಪ್ರಶಾಂತವೂ ಆದದ್ದಾಗಿತ್ತು. ದಿನಗಳು ಹಿತವಾಗಿ ಉರುಳಿದವು. ರೈತ ಹುಡುಗರು ಹೊಲಗಳಲ್ಲಿ ಸಿಲ್ಲೆ ಹಾಕುತ್ತಾ ಕೆಲಸ ಮಾಡುತ್ತಿದ್ದರು. ಕಾಲಮಾನಕ್ಕೆ ಅನುಸಾರವಾಗಿ ಅನೇಕ ಬಗೆಯ ಹಕ್ಕಿಗಳು ಬಂದು ಹೋಗುತ್ತಿದ್ದವು. ಪ್ರಶಾಂತವಾಗಿರುತ್ತೆ. ಅಂದರೆ ಈ ಚಂದ್ರನು ಕಲ್ಕತ್ತಾಗೆ ಹೋದನು.
ಕಲ್ಕತ್ತಾ ಜಯರಾಂಬಾಟಿಗೆ 70 ಮೈಲಿ ದೂರದಲ್ಲಿರುವ ದೊಡ್ಡ ಪಟ್ಟಣ. ಅಲ್ಲಿ ಅವನಿಗೆ ಒಂದು ಕನಸಾಯಿತು. ಒಂದು ರಾಮಚಂದ್ರ ಅಂದರೆ ಶ್ರೀಮಾತೆಯವರಪ್ಪ ಅವರು ಕಲ್ಕತ್ತಾಗೆ ಹೋಗ್ತಾರೆ. ಅದು ಕಲ್ಕತ್ತಾದಿಂದ ಜಯರಾಂಬಾಟಿಗೆ ಎಷ್ಟು ದೂರ ಇರುತ್ತಂದರೆ 70 ಕಿಲೋಮೀಟ್ರ್ ಇರುತ್ತೆ. ಅವನಿಗೆ ಹೋಗ್ಬೇಕಾದ್ರೆ ಒಂದು ಕನಸಾಗತ್ತೆ. ಅದೇನಂತ ನೋಡೋಣ. ಆ ಕನಸಿನಲ್ಲಿ ಬಂಗಾರದ ಮೈಬಣ್ಣ ಥಳಥಳ ಹೊಳೆಯುವ ಪುಟ್ಟ ಹುಡುಗಿಯೊಬ್ಬಳು ಬಂದು ಅವನ ಕೊರಳನ್ನು ಪ್ರೀತಿಯಿಂದ ತಬ್ಬಿಕೊಂಡಳು. ನೀನು ಯಾರು ಎಂದು ರಾಮಚಂದ್ರ ಕೇಳಿದ. ಅವಳು ಹೇಳಿದಳು, ಇಲ್ಲಿ ನೋಡು, ನಾನು ನಿನ್ನ ಮನೆಗೆ ಬರುತ್ತಿದ್ದೇನೆ. ರಾಮಚಂದ್ರನು ತಾನು ಕಂಡ ಕನಸನ್ನು ಮೆಲುಕು ಹಾಕುತ್ತಾ ಕಲ್ಕತ್ತಾದಿಂದ ತನ್ನ ಹಳ್ಳಿಗೆ ಹಿಂದಿರುಗಿದನು.